ಇದೇ ಗುರುವಾರ ಮತ್ತು ಶುಕ್ರವಾರ ನೀವು ನಿಮ್ಮ ಸಿ ಟಿ ಎಕ್ಸಾಮ್ನ ಬರೀತಾ ಇರ್ತೀರಾ. ದಟ್ ಇಸ್ 23rd ಆ್ಯಂಡ್ 24th ಆಫ್ ಏಪ್ರಿಲ್. ದಟ್ ಈಸ್ ಹಾರ್ಡ್ಲಿ ಒಂದು 2 days ಇದೆ ಅಷ್ಟೇ. ಸೊ ಈ ಲಾಸ್ಟ್ 2 ಡೇಸಲ್ಲಿ ಯಾವ್ಯಾವ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. So these are the last day tips that you need to follow so that you stay calm and perform very good in your CT exams. So coming to the first tip, like ಇವಾಗ ನೀವು ಯಾವುದೇ ರೀತಿ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಇವಾಗ ಏನಿದ್ರು ಯು ಶುಡ್ ಜಸ್ಟ್ ರಿವೈಸ್ ವಾಟ್ ಎವರ್ ಯು ಹವ್ ಸ್ಟಡೀಡ್. ಲೈಕ್ ಯು ನೀಡ್ ಟು ಫೋಕಸ್ ಮೋರ್ ಆನ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರ್ಬೋದು, ಶಾರ್ಟ್ ಟ್ರಿಕ್ಸ್ ಆಗಿರ್ಬೋದು, ರಿಯಾಕ್ಷನ್ಸ್ ಆಗಿರ್ಬೋದು, ಅದ್ರ ಕಡೆ ಮಾತ್ರ ನೋಡಿ. ಲೈಕ್ ಹೊಸ ಚಾಪ್ಟರ್ ಸ್ಟಾರ್ಟ್ ಮಾಡಕ್ಕೆ ಹೋಗಿ ನಿಮ್ಮನ್ನ ನೀವು ಟೆನ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಲೈಕ್ ನಾನೇನು ಮಾಡಿಲ್ಲ ಅಂತ ಅನ್ಸೋ ರೀತಿ ಮಾಡ್ಕೋಬೇಡಿ. ಲೈಕ್ ಆಗುತ್ತೆ ಕೆಲವೊಂದು ಚಾಪ್ಟರ್ಸ್ಗಳನ್ನ ವಿ ಯೂಸ್ ಟು ಸ್ಕಿಪ್. ಜಸ್ಟ್ ಅದ್ರದ್ದು ಫಾರ್ಮುಲಾಸ್ ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಡಿ. ದಟ್ ಈಸ್ ಮೋರ್ ದನ್ ಇನಫ್ ಇಂಟೈರ್ ಇನ್ಸ್ಟೆಡ್ ಆಫ್ ಸ್ಟಡಿಂಗ್ ದ ಎಂಟೈರ್ ಚಾಪ್ಟರ್. ಸೊ ಆ ಥರ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು, ಇವಾಗ ನೀವು ಈಸಿ ಕ್ವೆಶನ್ಸ್ಗಳನ್ನ ಸ್ವಲ್ಪ ಟ್ಯಾಕಲ್ ಮಾಡೋಕೆ ಹೋಗಿ. ಬಿಕಾಸ್ ತುಂಬ ಡಿಫಿಕಲ್ಟ್ ಇರೋ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡಿದ್ರೆ ಯು ವಿಲ್ ಲೂಸ್ ದ ಕಾನ್ಫಿಡೆನ್ಸ್ ಲೆವೆಲ್. ಲೈಕ್ ಇನ್ನು 2 days ಎಕ್ಸಾಮ್ ಇದೆ, ವಾಟ್ ವಿಲ್ ಐ ಡೂ ಅಂತ ನಿಮ್ಗೆ ಅನಿಸುತ್ತೆ. ಸೊ ಸಾಲ್ವ್ ಈಸಿ ಟೈಪ್ ಆಫ್ ಕ್ವೆಶನ್ಸ್, ಲೈಕ್ ಅರೌಂಡ್ ಸಿಂಪಲ್ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡಿ ವಿಚ್ ಬೂಸ್ಟ್ ಯುವರ್ ಕಾನ್ಫಿಡೆನ್ಸ್. ಆ್ಯಂಡ್ ಯಾವ್ಯಾವ ಕ್ವೆಶನ್ಸ್ಗಳು ಲೈಕ್ ಮೆಮೊರೈಸ್ ಮಾಡೋ ಥರ ಇರುತ್ತೆ ಅಂಥ ಕ್ವೆಶನ್ಸ್ಗಳನ್ನ ಇವಾಗ ಲೈಕ್ ಸಾಲ್ವ್ ಮಾಡಿ. ಸೊ ದಟ್ ಯು ರಿಮೆಂಬರ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಅಟ್ ದ ಲೆವೆಲ್ ಆಫ್ ದ ಡೇ ಆಫ್ ಎಕ್ಸಾಮಿನೇಷನ್. ಸೊ ಎಕ್ಸಾಮ್ಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ಗಳನ್ನ ಇವಾಗಲೇ ಪ್ಯಾಕ್ ಮಾಡಿ ಇಟ್ಕೊಳ್ಳಿ. ಹಾಲ್ ಟಿಕೆಟ್ ಆಗಿರ್ಬೋದು, ಐ ಡಿ ಪ್ರೂಫ್ಗಳಾಗಿರ್ಬೋದು, ಪೆನ್ಸ್, ಅದರ್ ರಿಕ್ವೈರ್ಡ್ ಸ್ಟೇಷನರೀಸ್, ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ಇರಬೇಕು, ಆ್ಯಂಡ್ ಈವನ್ ಟ್ರಾನ್ಸ್ಪರೆಂಟ್ ಪೌಚ್. ಐ ಡೋಂಟ್ ಥಿಂಕ್ ಸಮ್ ಒಂದು ಸೆಂಟರ್ಸ್ ಏನಿದೆ ದೇ ವಿಲ್ ನಾಟ್ ಇವನ್ ಅಲೌ ಪೌಚ್. ಜಸ್ಟ್ ಒನ್ ಪೆನ್ ಇಸ್ ದ ಓನ್ಲಿ ಥಿಂಗ್ ಯು ಕ್ಯಾನ್ ಕ್ಯಾರಿ ಇನ್ ಯುವರ್ ಎಕ್ಸಾಮ್ ಹಾಲ್. ಆ್ಯಂಡ್ ಮೇಕ್ ಶೋರ್ ಯು ವೇರ್ ಪ್ರಾಪರ್ ಕ್ಲೋತ್ಸ್ ದೇರ್. ಬಿಕಾಸ್ ಜಾಸ್ತಿ ಪಾಕೆಟ್ಸ್ ಇರೋಂಥ ಕ್ಲೋತ್ಸ್ ಆಗಿರ್ಬೋದು, ಅಥವಾ ಲೈಕ್ ತುಂಬ ಚೆಕ್ಸ್ ಇರೋಂಥದ್ದು ಡಿಸೈನ್ ಶರ್ಟ್ಸ್ ಎಲ್ಲ ಹಾಕೊಂಡೋಗಿ ಹೋಗಬೇಡಿ. ಬಿಕಾಸ್ ಅದು ನಿಮ್ಮನ್ನ ಮತ್ತೆ ಮತ್ತೆ ಅವ್ರು ಚೆಕ್ ಮಾಡ್ತಾರೆ ಅಲ್ಲಿ ಕೆಲವೊಂದ್ಸಲಿ. ಏನು ಎಕ್ಸಾಮಿನರ್ ಬಂದಿರ್ತಾರೆ, ಇಫ್ ದೇ ಚೆಕ್ ಯು ಆ್ಯಂಡ್ ಇಫ್ ಯು ಲೈಕ್ ಫೀಲ್ ಟೆನ್ಸ್ಡ್ ಆರ್ ಸಮಥಿಂಗ್, ಅವಾಗ ನೀವು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ಮೇಕ್ ಶೋರ್ ಯು ವೇರ್ ದ ಸಿಂಪಲ್ ಕ್ಲೋತ್ಸ್ ಆ್ಯಂಡ್ ಡೋಂಟ್ ವೇರ್ ಶೂಸ್ ಆರ್ ಕ್ರಾಕ್ಸ್ ಆರ್ ಸಮಥಿಂಗ್. ವೇರ್ ಸ್ಲಿಪ್ಪರ್ಸ್ ಇನ್ಸ್ಟೆಡ್. ಆ್ಯಂಡ್ ಮೆಟಲ್ ಐಟಮ್ಸ್ಗಳನ್ನೆಲ್ಲ ಜಾಸ್ತಿ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ರಿಂಗ್ ಆಮೇಲೆ ಚೈನ್ ಎಲ್ಲ ಹಾಕೊಳಕ್ಕೆ ಹೋಗಬೇಡಿ. ಬಿಕಾಸ್ ನಿಮ್ಮ ಪದೇ ಪದೇ ಎಕ್ಸಾಮಿನರ್ ಚೆಕ್ ಮಾಡಿದ್ರೆ ನಿಮಗೆ ಒಂಥರ ಲೈಕ್ ಯು ವಿಲ್ ಫೀಲ್ ವೆರಿ ಟೆನ್ಸ್ಡ್ ಆರ್ ಸಮಥಿಂಗ್, ಯು ವಿಲ್ ಫೀಲ್ ಸ್ಟ್ರೆಸ್. ಸೊ ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಿಂಪಲ್ ಆಗಿ ನೀಟಾಗಿ ಡ್ರೆಸ್ ಆಗಿ ಹೋಗಿ ಯು ಜಸ್ಟ್ ಗಿವ್ ಯುವರ್ CT ಎಕ್ಸಾಮ್ಸ್. ಆ್ಯಂಡ್ 2 days ಇದೆ. ಸೊ ಇವಾಗಲೇ ನಾನೆಲ್ಲ ಓದ್ಬಿಡ್ತೀನಿ ಅಂತ ಕೂರಬೇಡಿ. 6 to 7 hours ಅಷ್ಟು ನಿದ್ದೆ ಮಾಡಿ. ಮೇಕ್ ಯುವರ್ ಮೈಂಡ್ ಆ್ಯಸ್ ಕಾಮ್ ಆ್ಯಸ್ ಯು ಕ್ಯಾನ್. ಬಿಕಾಸ್ ಮೈಂಡ್ ಚೆನ್ನಾಗಿದ್ರೇ ಯು ಕ್ಯಾನ್ ಸಾಲ್ವ್ ಥಿಂಗ್ಸ್ ವೆರಿ ಫಾಸ್ಟ್ಲಿ ಅಲ್ವಾ, ಸಾಲ್ವ್ ಥಿಂಗ್ಸ್ ವೆರಿ ಕ್ವಿಕ್ಲಿ. ಸೊ ಮೇಕ್ ಶೋರ್ ಯುವರ್ ಮೈಂಡ್ ಇಸ್ ವೆರಿ ಕಾಮ್. ಆ್ಯಂಡ್ ಅಲಾಂಗ್ ವಿತ್ ದಟ್, ಇವಾಗ ಎಕ್ಸಾಮ್ ಇವತ್ತಿದೆ ಅಂದರೆ ವಾಟ್ ಆರ್ ದ ಮಾರ್ನಿಂಗ್ ಸ್ಟ್ರಾಟಜೀಸ್ ಯು ನೀಡ್ ಟು ಡೂ ಅಂತ ಬರೋದಾದ್ರೆ, ಸೊ ವೆನ್ ಯು ಎಂಟರ್ ಯುವರ್ ಎಕ್ಸಾಮ್ ಸೆಂಟರ್, ಯು ನೀಡ್ ಟು ಫಸ್ಟ್ ರಿಪೋರ್ಟ್ ದಟ್ ಯು ಹ್ಯಾವ್ ಬೀನ್ ಎಂಟರ್ಡ್ ಟು ಯುವರ್ ಸೆಂಟರ್. ಸೊ ಅದನ್ನು ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾರಾದರೂ ಪರಿಚಯದವರು ಅದೇ ಸೆಂಟ್ರಲ್ಲಿ ಇದ್ದರೆ, ಮೇಕ್ ಶೋರ್ ಯು ನಾಟ್ ಮೇಕ್ ಡಿಸ್ಕಷನ್ಸ್ ಲೈಕ್ ನಾನು ಅದು ಓದಿದ್ದೀನಿ ಇದು ಓದಿದ್ದೀನಿ, ನೀನು ಅದು ಓದಿಲ್ವಾ, ಆ ಥರ ಎಲ್ಲ ಡಿಸ್ಕಷನ್ಸ್ಗೆ ನೀವು ಇನ್ವಾಲ್ವ್ ಆಗಬೇಡಿ. ಬಿಕಾಸ್ ದ್ಯಾಟ್ ಮೈಟ್ ಕ್ರಿಯೇಟ್ ಲಾಟ್ ಆಫ್ ಫಿಯರ್ ಇನ್ ಯು. ಸೊ ಅದರಿಂದ ನಿಮ್ಮ ಪೇಪರ್ ಸ್ವಲ್ಪ ಚೆನ್ನಾಗಿ ಆಗದೆ ಇರ್ಬೋದು. ಸೊ ಇಟ್ಸ್ ಬೆಟರ್ ಯು ಸ್ಟೇ ಅವೇ ಫ್ರಮ್ ದೋಸ್ ಕೈಂಡ್ ಆಫ್ ಕಾನ್ವರ್ಸೇಷನ್ಸ್ ಆ್ಯಂಡ್ ಸ್ಟೇ ಅವೇ ಫ್ರಮ್ ಪ್ಯಾನಿಕ್ ಕಾನ್ವರ್ಸೇಷನ್, ಅದೇ ಹೇಳ್ದಂಗೆ. ಆ್ಯಂಡ್ ಬಿಲೀವ್ ಇನ್ ಯೋರ್ ಪ್ರಿಪ್ರೇಷನ್. ನಿಮ್ಮ ಪ್ರಿಪ್ರೇಷನ್ ಸರಿ ಇದೆ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಪೇ ಆಫ್. ಓಕೆ, ಸೊ ಯು ಡೋಂಟ್ ನೀಡ್ ಟು ವರಿ. ಓಕೆ, ಸೊ ಈವನ್ ಅಲಾಂಗ್ ವಿತ್ ದಟ್ ಡ್ಯೂರಿಂಗ್ ದ ಎಕ್ಸಾಮ್ಸ್ ನೀವು ಯಾವ್ಯಾವ ಥರ ಫಾಲೋ ಮಾಡಬೇಕು ಅಂತ ಬರೋದಾದರೆ, ಫಸ್ಟ್ ಆಫ್ ಆಲ್ ಇಸ್ ಲೈಕ್ as soon as you get a question paper, the instructor or the invigilator, whoever will be there, he'll tell you to open the paper. Till then, don't open it. So that question paper ಏನಿದೆ that will be sealed from one side. Question paper ಯಾವ ಥರ ಇರುತ್ತೆ ಅಂತಾನೂ ಕೂಡ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಯು ಕ್ಯಾನ್ ಜಸ್ಟ್ ಚೆಕ್ ಇಟ್ ಔಟ್ ಇನ್ ಮೈ ಚಾನಲ್. The question paper ಓಪನ್ ಮಾಡಿದ ತಕ್ಷಣ what you do is you divide your time into 2 to 3 cycles. Okay, so what you do is when the examiner tells to open the seal of the paper, you just open and start reading and start doing the questions only. ಸುಮ್ಮನೆ ಕ್ವೆಶನ್ ಪೇಪರ್ ಎಲ್ಲ ಮತ್ತೆ ಓದ್ಕೊಂಡು ಕೂರಬೇಡಿ. ಫಸ್ಟ್ ಕ್ವೆಶನ್ ನೋಡಿ ಗೊತ್ತಿದೆ ಟಿಕ್ ಮಾಡಿ, ನೆಕ್ಸ್ಟ್ ಕ್ವೆಶನ್ ಮೂವ್ ಆಗಿ. ಇದೇ ಥರ 2 to 3 cycles ಮಾಡಿ. ಲೈಕ್ ಫಸ್ಟ್ ಸೈಕಲಲ್ಲಿ ಯು ಸಾಲ್ವ್ ದ ಕ್ವೆಶನ್ಸ್ ವಿಚ್ ಯು ಕ್ಯಾನ್ ಈಸಿಲಿ ಆನ್ಸರ್. ಲೈಕ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಯಿತು ಅಂಥ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗಿ. ಲೈಕ್ ಸಿಂಪಲ್ ಕ್ಯಾಲ್ಕುಲೇಷನ್ಸಲ್ಲೇ ನಿಮಗೆ ಆನ್ಸರ್ ಬಂದ್ಬಿಡ್ತು ಅನ್ನೋ ಕ್ವೆಶನ್ಸ್ಗಳಿರುತ್ತಲ್ಲ, ಅದನ್ನು ಸಾಲ್ವ್ ಮಾಡಿ. ಯಾವುದೋ ಗೊತ್ತಾಗಲಿಲ್ಲ ಅಂದರೆ ಲೀವ್ ದ ಕ್ವೆಶನ್, ಜಸ್ಟ್ ಮೂವ್ ಫಾರ್ವರ್ಡ್. ಓಕೆ, ಆ್ಯಂಡ್ ಆಫ್ಟರ್ ದ್ಯಾಟ್, ಆಫ್ಟರ್ ಯು ಕಂಪ್ಲೀಟ್ 60 questions, ಅದರಲ್ಲಿ ನಿಮ್ಮದು 30 to 35 questions ಅಷ್ಟೇ ಆಗಿರುತ್ತೆ. ಓಕೆ, ಸೊ ನಾವು ಯು ಡೂ ಅನದರ್ ಸೈಕಲ್ ವೇರ್ ದ ಡಿಫಿಕಲ್ಟ್ ಕ್ವೆಶನ್ಸ್ ಏನಿದೆ ನೀವು ಸ್ವಲ್ಪ ವರ್ಕ್ ಮಾಡಬೇಕಾಗತ್ತೆ ಅಂತ, ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ ಅಂಥ ಕ್ವೆಶನ್ಸ್ಗಳನ್ನ ಇವಾಗ ಸಾಲ್ವ್ ಮಾಡಿ.
ಆವಾಗಲೂ ಒಂದು 10 to 12 ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಲೈಕ್ 45 to 50 ಕ್ವಶನ್ಸ್ ಆಗಿರುತ್ತೆ. ನಾವು ಯು ಟೇಕ್ ದ ಕ್ವಶನ್ ಪೇಪರ್ ಅಗೇನ್ ಆ್ಯಂಡ್ ಡೂ ದ ಕ್ವಶನ್ಸ್ ವಿಚ್ ಆ್ಯಕ್ಚುಲಿ ರಿಕ್ವೈರ್ ಅ ಲಾಟ್ ಆಫ್ ಟೈಮ್. ಮಾಡೋಕ್ಕಾದರೆ ಮಾಡಿ, ಅಥವಾ ನಿಮ್ಗೆ ಗೊತ್ತಿಲ್ಲ ಅಂದರೆ ಬಿಟ್ಬಿಡಿ. ಅಂದರೆ ಇಟ್ ಇಸ್ ಲೈಕ್ CET ಎಕ್ಸಾಮಲ್ಲಿ ಯು ಡೋಂಟ್ ಹ್ಯಾವ್ ನೆಗೆಟಿವ್ ವ್ಯಾಲ್ಯೂಷನ್ ಅಲ್ವಾ. ಸೊ ನಿಮ್ಗೆ ಏನೋ ಒಂದು ಕ್ವಶನ್ ಗೊತ್ತಾಗಲಿಲ್ಲ ಅಂದರೆ ಯು ಡೂ ಎಲಿಮಿನೇಷನ್ ಮೆಥಡ್. ಲೈಕ್ 2 ಆಪ್ಷನ್ಸಲ್ಲಿ ಏನೋ ಸಿಮಿಲಾರಿಟಿ ಇದೆ ಅಂದರೆ ಯು ಜಸ್ಟ್ ಲುಕ್ ಇನ್ ಟು ದ್ಯಾಟ್ ಎಲಿಮಿನೇಷನ್ ಮೆಥಡಿಂದ ಯು ಜಸ್ಟ್ ಸಾಲ್ವ್ ದ ಕ್ವಶನ್ಸ್. ಆ್ಯಂಡ್ ಏನು ತೀರಾ ಗೊತ್ತೇ ಆಗ್ತಿಲ್ಲ ಈ ಕ್ವಶನ್ ನನಗೆ, ಲೈಕ್ ಇನ್ನೊಂದು 10 ಕ್ವಶನ್ಸ್ ಹತ್ರ ನನಗೆ ಏನೂ ಗೊತ್ತಾಗಲಿಲ್ಲ ಅಂದರೆ ಇಟ್ಸ್ ಬೆಟರ್ ಯು ಜಸ್ಟ್ ಟಿಕ್ ರ್ಯಾಂಡಮ್ಲಿ ಆಪ್ಷನ್ಸ್. ಅಟ್ಲೀಸ್ಟ್ ಸರಿ ಇದ್ದರೆ ಮಾರ್ಕ್ಸ್ ಬರುತ್ತೆ. ಬಿಕಾಸ್ ಇನ್ಸ್ಟೆಡ್ ಆಫ್ ಲೀವಿಂಗ್ ದ ಕ್ವಶನ್ಸ್ ಆಸ್ ಇಟ್ಸ್ ಬೆಟರ್ ಯು ಅಟೆಂಡ್ ಇಟ್ ಅಲ್ವಾ. ನಿಮಗೆ ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ, ಸೊ ನೋ ನೀಡ್ ಟು ವರಿ ಅಬೌಟ್ ದ ನೆಗೆಟಿವ್ ಮಾರ್ಕಿಂಗ್. ಸೊ ಇಟ್ಸ್ ಬೆಟರ್ ಯು ಅಟೆಂಡ್ ಆಲ್ ಆಫ್ ದ ಕ್ವಶನ್ಸ್. ಸಾಧ್ಯ ಆದಷ್ಟು ಎಲ್ಲರಿಗೂ ಅಷ್ಟೇ ಅರೌಂಡ್ 40 to 45 ಕ್ವಶನ್ಸ್ ಅಷ್ಟೇ ಕರೆಕ್ಟಾಗಿ ಗೊತ್ತಿರುತ್ತೆ. ಇನ್ನು ಮಿಕ್ಕಿದೆಲ್ಲ there will be some sort of manipulation which you need to do. This is how you need to solve the paper, like ಒಂದು 2 to 3 cycles ಥರ ಮಾಡಿಕೊಂಡು ಪೇಪರ್ನ ಸಾಲ್ವ್ ಮಾಡಿ, which you will find it really helpful. And that's it. Actually I'm feeling very nostalgic because ಇದೇ ಟೈಮಲ್ಲಿ ಲಾಸ್ಟ್ ಇಯರ್ ನಾನು ಕೂಡ ಎಕ್ಸಾಮ್ ಬರೀಬೇಕಾದ್ರೆ I used to watch the seniors video who used to guide me. That's it you need to do while writing your KCET exams. Everything will be good. ನೀವು ಇಲ್ಲಿ ತನಕ ಏನು ಮಾಡಿದ್ದೀರಾ, ಡೆಫಿನೆಟ್ಲಿ ಇಟ್ ವಿಲ್ ಪೇ. ಯುವರ್ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ವಿಲ್ ಪೇ. ಎಫರ್ಟ್ಸ್ ರಿಯಲಿ ಮ್ಯಾಟರ್. ಸೊ ನೀವೇನು ಎಫರ್ಟ್ ಹಾಕಿದ್ದೀರಾ ಅದಕ್ಕೆ CET ಎಕ್ಸಾಮ್ ಇಸ್ ಜಸ್ಟ್ ಫಸ್ಟ್ ಸ್ಟೆಪ್ ಅಷ್ಟೇ. ಸೊ ದ ಪೇಪರ್ ವಿಲ್ ಬಿ ವೆರಿ ಗುಡ್. ಯು ವಿಲ್ ರಾಕ್ ಯುವರ್ ಎಕ್ಸಾಮ್ಸ್. ಆಲ್ ದ ವೆರಿ ಬೆಸ್ಟ್. CET ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಮೀಟ್ ಆಫ್ಟರ್ CET ಎಕ್ಸಾಮ್ಸ್. ಆಲ್ ದ ವೆರಿ ಬೆಸ್ಟ್. ಬೈ.